ಸರ್ಕಾರಿ ಸ್ವಾಮ್ಯದ ಕರ್ನಾಟಕ ಸಾಬೂನು ಮತ್ತು ಮಾರ್ಜಕಗಳ ನಿಯಮಿತ ತಯಾರಿಸುವಂತಹ ಉತ್ಪನ್ನಗಳ ಮಾರುಕಟ್ಟೆ ಬಲವರ್ಧನೆ ಅಂಗವಾಗಿ ಖ್ಯಾತ ಹಿಂದಿ ನಟಿ ತಮನ್ನಾ ಭಾಟಿಯಾ ಅವರನ್ನ 2 ವರ್ಷಗಳ ಅವಧಿಗೆ ಪ್ರಚಾರ ರಾಯಭಾರಿಯನ್ನಾಗಿ ನೇಮಿಸಿಕೊಳ್ಳಲಾಗಿದೆ. ತಮನ್ನಾ ಅವಧಿ ಫೆಬ್ರವರಿ 10 ಅಂದ್ರೆ ಇವತ್ತಿನಿಂದ ವಿದ್ಯುಕ್ತವಾಗಿ ಆರಂಭ ಆಗುತ್ತೆ. ಇದೇ ಸಂದರ್ಭದಲ್ಲಿ ಪಾರಂಪರಿಕ ಹೆಮ್ಮೆಯ ಉತ್ಪನ್ನ ಆಗಿರುವಂತಹ ಮೈಸೂರು ಸ್ಯಾಂಡಲ್ ಸೋಪ್ ಅನ್ನ ನವನವೀನ ರೂಪದೊಂದಿಗೆ ಬಿಡುಗಡೆ ಮಾಡಲಾಗುತ್ತೆ ಅಂತ ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ತಮನ್ನಾ ಭಾಟಿಯಾ ರಾಯಭಾರಿ ಆಗಿರ್ತಾರೆ ಅಂತಲೂ ಕೂಡ ಹೇಳ್ಬೋದು. ಮೈಸೂರು ಸ್ಯಾಂಡಲ್ ಸೋಪ್ನ ರಾಯಭಾರಿಯಾಗಿ ಇವತ್ತಿನಿಂದ ಕಾರ್ಯಾರಂಭಕ್ಕೆ ಮುಂದಾಗ್ತಾರೆ. ಈ ಹಿನ್ನೆಲೆ ಇವತ್ತು ಬೆಂಗಳೂರಿಗೆ ಆಗಮಿಸ್ತಾ ಇದ್ದಾರೆ ನಟಿ ತಮನ್ನಾ ಭಾಟಿಯಾ. ಕೆಎಸ್ಟಿಎಲ್ ಖಾಸಗಿ ಹೋಟೆಲ್ನಲ್ಲಿ ರಾಯಭಾರಿ ಅನಾವರಣ ಕಾರ್ಯಕ್ರಮ ಕೂಡ ನಡೆಯುತ್ತೆ. ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ ಸಚಿವ ಎಂಬಿ ಪಾಟೀಲ್ ಅವರು ಕೂಡ ಭಾಗಿಯಾಗಿರ್ತಾರೆ. ಇನ್ನು ತಮನ್ನಾ ರಾಯಭಾರಿಯಾಗಿರುವಂಥದ್ದು ಇವತ್ತಿನಿಂದ. ಇವತ್ತು ಬೆಂಗಳೂರಿಗೆ ಆಗಮಿಸ್ತಾ ಇದ್ದಾರೆ ತಮನ್ನಾ ಭಾಟಿಯಾ. ಈ ಹಿನ್ನೆಲೆಯಲ್ಲಿ ಮೈಸೂರು ಸ್ಯಾಂಡಲ್ ಸೋಪ್ನ ರಾಯಭಾರಿಯಾಗಿ ಇವತ್ತಿನಿಂದ ಕಾರ್ಯಾರಂಭವನ್ನ ಆರಂಭ ಮಾಡ್ತಾರೆ ನಟಿ ತಮನ್ನಾ ಭಾಟಿಯಾ. ಕೆಎಸ್ಟಿಎಲ್ ಇವರನ್ನ ಆಯ್ಕೆ ಮಾಡಿತ್ತು, ಆದ್ರೆ ಕಾರ್ಯರೂಪಕ್ಕೆ ಇವತ್ತಿನಿಂದ ಬರುವಂತದ್ದು. ಖಾಸಗಿ ಹೋಟೆಲ್ನಲ್ಲಿ ಅನಾವರಣ ಕೂಡ ಆಗತ್ತೆ. ಜೊತೆಗೆ ಇವತ್ತಿನಿಂದ ರಾಯಭಾರಿಯಾಗಿ ತಮ್ಮ ಕಾರ್ಯವನ್ನ ಆರಂಭಿಸ್ತಾರೆ ನಟಿ ತಮನ್ನಾ.